ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತರ್ ಜಿಲ್ಲಾ ಮನೆಗಳ್ಳರನ್ನ ಬಂಧಿಸಿ ಸುಮಾರು 145 ಗ್ರಾಂ ತೂಕದ ಬಂಗಾರದ ಆಭರಣಗಳು ಮತ್ತು 332 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಜೊತೆಗೆ 50,000 ನಗದು ಹಣವನ್ನ ವಶಕ್ಕೆ ಪಡೆದುಕೊಂಡು ಕದೀಮರನ್ನ ಪೊಲೀಸರು ಅಂತರ್ ಮಾಡಿರುವಂತಹ ಘಟನೆ ಗದಗದಲ್ಲಿ ನಡೆದಿದೆ. ಒಂದೇ ತಿಂಗಳಿನಲ್ಲಿ ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣಗಳು ನಡೆದಿದ್ದು, ನರೇಗಲ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, ರೋಣ ಠಾಣಾ ವ್ಯಾಪ್ತಿಯಲ್ಲಿ 1 ಪ್ರಕರಣ ಹಾಗೆ ಶಿರಹಟ್ಟಿ ಠಾಣಾ ವ್ಯಾಪ್ತಿಯಲ್ಲಿ 1 ಪ್ರಕರಣ. ಒಟ್ಟಾರೆ ರಾತ್ರಿ ಮನೆಗಳ್ಳತನ ಪ್ರಕರಣಗಳು ನಡೆದಿದೆ. 20 ದಿನಗಳ ಅಂತರದಲ್ಲಿ ನಡೆದಿದ್ದಂತಹ ಕಳ್ಳತನ ಆರೋಪಿಗಳಾದ ಹನುಮಂತ ಕುಂಚಿಕೊರವರ, ಮಾಂತೇಶ ಕುಂಚಿಕೊರವರ ಹಾಗೆ ದುರಗೇಶ ಅಲಿಯಾಸ್ ಗಿರೀಶ ಗುತ್ತಲ್ ಅಂತ ಹೇಳಿ ಗುರುತಿಸಲಾಗಿದೆ. ಆರೋಪಿತರಿಂದ ಗದಗ ಜಿಲ್ಲೆ ಮಾತ್ರವಲ್ಲದೆ ದಾವಣಗೆರೆ, ಕೊಪ್ಪಳ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 12 ಕಳ್ಳತನ ಪ್ರಕರಣಗಳಲ್ಲಿ ಸುಮಾರು 145 ಗ್ರಾಂ ಬಂಗಾರದ ಆಭರಣಗಳು ಮತ್ತು 332 ಗ್ರಾಂ ತೂಕದ ಬೆಳ್ಳಿಯ ಆಭರಣಗಳು, 50,000 ನಗದು ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳಿಗೆ ಎಸ್ಪಿ ರೋಹನ್ ಜಗದೀಶ್ ಅಭಿನಂದಿಸಿ ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಗಲಿರುಳು ಶ್ರಮಿಸಿದಂತ ಸಿಬ್ಬಂದಿಗಳಿಗೆ ಸೂಕ್ತ ಬಹುಮಾನ ಸಹ ಘೋಷಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಾನಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ನೇಮ್ಲಿ ಮುಂಡರಗಿಯಲ್ಲಿ, ರೋಣಲ್ಲಿ, ನರೇಗಲಲ್ಲಿ ಮತ್ತು ಶಿರಟ್ಟಿಯಲ್ಲಿ ಆಲ್ಮೋಸ್ಟ್ ಒಂದು 8 ರಾತ್ರಿ ವೇಳೆ ಈ HBT ಅನ್ನೋ ಪ್ರಕರಣಗಳು ದಾಖಲಾಗುತ್ತೆ. ಅಂದರೆ ರಾತ್ರಿ ಕನ್ನ ಕಳವು ಅಂತ ಹೇಳಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು 3 ಜನ ಆರೋಪಿತರು ಬಂದು ಈ ಮನೆಗಳನ್ನ ಕತ್ಲೆಯಲ್ಲಿ ಹೊಡೆದು, ಯಾವ ಮನೆಯಲ್ಲಿ ಯಾರು ಇರಲ್ಲ ಆ ಸಂದರ್ಭದಲ್ಲಿ ಮನೆ ಹೊಡೆದು ಬೆಲೆ ಬಾಳುವ ವಸ್ತುಗಳನ್ನು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಈ ವ್ಯಾಲ್ಯೂಬಲ್ಸ್ನ ಕಳ್ತನ ಮಾಡ್ಕೊಂಡು ಹೋಗಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. ಆಲ್ಮೋಸ್ಟ್ ಒಂದು 2 ತಿಂಗಳ ಅವಧಿಯಲ್ಲಿ ನಮ್ಮಲ್ಲಿ 8 ಪ್ರಕರಣ ದಾಖಲಾಯಿತು. ಈ ಎಲ್ಲ ಪ್ರಕರಣದ ವಿಶೇಷತೆ ಏನು ಅಂತ ಹೇಳಿದರೆ, ಈ ಯಾರು 3 ಜನ ಆರೋಪಿ ಇದ್ರು, ಇವರು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಚಾಣಕ್ಯತನದಿಂದ ಈ ಕಳ್ತನನ ಮಾಡಿ ಪರಾರಿ ಆಗ್ಬೋದು ಅಂತ ಹೇಳಿ ಭಾಳಷ್ಟು ಚಾತುರ್ಯದಿಂದ ಕಳ್ತನ ಮಾಡೋದು ನಮಗೆ ಈ ತನಿಖೆಯಲ್ಲಿ ಕಂಡು ಬರುತ್ತೆ. ಹನುಮಂತ ತಂದೆ ಕುಂಚಿಕೊರವರ್, ತೋಳಪ್ಪ ಕುಂಚಿಕೊರವರ್ ಅಂತ ಹೇಳಿ, ಅವನಿಗೆ ಸುಮಾರು 26 ವಯಸ್ಸಿರುತ್ತೆ. ಇವನು